ಇಂದು ನಾನು ಪಾಲಕ್ ಪನ್ನೀರ್ ಪುಲಾವ್ ಮಾಡ್ತಾ ಇದ್ದೇನೆ. ಇದರ ಜೊತೆಗೆ ತುಂಬ ಈಸಿಯಾಗಿ ಮಾಡ್ಕೋಬಹುದಾದಂಥ ಮೊಸರು ಬಜ್ಜಿ ಕೂಡ ಮಾಡ್ತಾ ಇದ್ದೇನೆ. ಪಾಲಕ್ ಪನ್ನೀರ್ ಎಷ್ಟು ರುಚಿಯೋ ಅಷ್ಟೇ ದೇಹ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಹೌದು. ಹೆಚ್ಚಿನ ಪೌಷ್ಟಿಕಾಂಶ ಈ ಪನ್ನೀರಲ್ಲಿ ಇರೋದ್ರಿಂದ ಸಸ್ಯಾಹಾರಿಗಳಿಗಿದೊಂದು ಅತ್ಯುತ್ತಮ ಆಹಾರ ಅಂತಲೇ ಹೇಳಬಹುದು. ಈ ಪಾಲಕ್ ಪನ್ನೀರ್ ಪುಲಾವು ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಕೋಬಹುದು, ಮಧ್ಯಾಹ್ನದ ಊಟಕ್ಕೂ ಮಾಡ್ಕೋಬಹುದು, ಲಂಚ್ ಬಾಕ್ಸ್ಗೆ ಇದೊಂದು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ ಪಾಲಕ್ ಪನ್ನೀರ್ ಪುಲಾವ್ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪಾಲಕ್ ಪನ್ನೀರ್ ಪುಲಾವ್ ಮಾಡೋದಕ್ಕೆ ನಾನು ಪಾಲಕ್ ತೊಗೊಂಡಿದ್ದೀನಿ ಒಂದು ಕಟ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಪನ್ನೀರು 200 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ನಾನು ಇದು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ, ಮನೆಯಲ್ಲಿರೋ ನಾರ್ಮಲ್ ರೈಸ್ ಕೂಡ ಬಳಸ್ಬೋದು. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ, ಒಂದು ಕ್ಯಾರೆಟು, ನಿಮಗೆ ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣ್ಸಿಕಾಯಿ ತೊಗೋಬೋದು, ಒಂದು ಈರುಳ್ಳಿ ದಪ್ಪ ಕಟ್ ಮಾಡಿ ತೊಗೊಂಡಿದ್ದೀನಿ, ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಸ್ವಲ್ಪ ಹಸಿ ಬಟಾಣಿ ಕಾಳು ತೊಗೊಂಡಿದ್ದೀನಿ, ಒಂದು 4ರಿಂದ 5 ಮೆಣಸುಕಾಳು, ಒಂದು 4 ಲವಂಗ, ಸ್ವಲ್ಪ ಚಕ್ಕೆ, ಒಂದು ಏಲಕ್ಕಿ, ಸ್ವಲ್ಪ ಎಣ್ಣೆ ಬೇಕಾಗತ್ತೆ, ಸ್ವಲ್ಪ ಇದು ಬಿರಿಯಾನಿ ಎಲೆ 2 ತೊಗೊಂಡಿದ್ದೀನಿ, ಗರಂ ಮಸಾಲ ಜೀರಿಗೆ ಪುಡಿ ಅರ್ಧ ಟೇಬಲ್ ಸ್ಪೂನು, ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ನೋಡಿ ನಾನು ರೈಸ್ನ ತೊಳೆದಿಡ್ತಾ ಇದ್ದೀನಿ. ಒಂದು 10ರಿಂದ 15 ನಿಮಿಷ ಈ ಥರ ತೊಳೆದಿಡೋದ್ರಿಂದ ತುಂಬ ಉದುರುದ್ರಾಗ ಆಗುತ್ತೆ. ನೋಡಿ 2ರಿಂದ 3 ಸಲ ಈ ಥರ ನೀರನ್ನ ತೊಳೆದು ಬಿಟ್ಟು ಇದು ಎತ್ತಿಡ್ತಾ ಇದ್ದೀನಿ. ಈಗ ನಾನು ಪಾಲಕ್ನ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಪಾಲಕ್ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ, ಇದಕ್ಕೆ ಹಸಿಮೆಣಸಿಕಾಯಿ ಇಷ್ಟು ಮಾತ್ರ ಇದನ್ನು ರುಬ್ಕೊಂಡ್ಬಿಡಬೇಕು. ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಇದು ನೋಡಿ ಈಗ ಪಾಲಕ್ದು ಪೇಸ್ಟು ರೆಡಿ ಆಯಿತು. ಈಗ ನಾನು ಒಂದು ಕುಕ್ಕರ್ಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ನಾನು ಒಂದು ಏಲಕ್ಕಿ, ಸ್ವಲ್ಪ ಚಕ್ಕೆ, ಲವಂಗ, ಮೆಣಸುಕಾಳನ್ನ ಹಾಕ್ತಾ ಇದ್ದೀನಿ, 2 ಬಿರಿಯಾನಿ ಎಲೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಇದು ಚೆನ್ನಾಗಿ ನೀರಿನಂಶ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ರುಬ್ಬಿಟ್ಟಿರೋ ಪಾಲಕ್ಕು, ಶುಂಠಿ ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು ಇದ್ರ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಎಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಆದಮೇಲೆ ನಾವು ತರಕಾರಿ ಹಾಕಬೇಕು. ನೋಡಿ ನಾನು ಕ್ಯಾರೆಟು, ಹಸಿ ಬಟಾಣಿನೂ ಮತ್ತು ಟೊಮೆಟೊ ಹಾಕ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ ಪುಡಿ, ಗರಂ ಮಸಾಲ ಹಾಕ್ತಾ ಇದ್ದೀನಿ, ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು, ತುಂಬ ಈಸಿಯಾಗಿ ಬೇಗನೆ ಕೂಡ ರೆಡಿ ಆಗುತ್ತೆ. ನಾನು ಬಾಸುಮತಿ ರೈಸ್ ಬಳಸಿದ್ದೀನಿ, ನೀವು ಇಲ್ಲಾಂದರೆ ಮನೆಯಲ್ಲಿರೋ ನೀವು ಯಾವ ಅಕ್ಕಿ ಊಟ ಮಾಡ್ತೀರೋ ಅದರಲ್ಲಿ ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಬಟ್ಲು ಅಕ್ಕಿಗೆ ನಾನು 3 ಬಟ್ಲು ನೀರು ಹಾಕ್ತಾಯಿದ್ದೀನಿ. ಇದು ಕರೆಕ್ಟ್ ಮೆಜರ್ಮೆಂಟು. ಇದಕ್ಕೆ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ. ಇನ್ನೂ ಜಾಸ್ತಿ ಹಾಕಿದ್ರೆ ಸಾಫ್ಟ್ ಆಗಿಬಿಡುತ್ತೆ, ಇಲ್ಲಾಂದರೆ ಇನ್ನೂ ಸ್ವಲ್ಪ ಕಡಿಮೆ ಹಾಕಿದ್ರೆ ಗಟ್ಟಿ ಬರುತ್ತೆ. ಹಾಗಾಗಿ ನೋಡಿ ಒಂದೇ ಒಂದು ವಿಜಿಲ್ ಹಾಕಿಸ್ತಾ ಇದ್ದೀನಿ. 1 ವಿಜಿಲ್ ಆಯ್ತು. ಈಗ ನಾನು ಸ್ವಲ್ಪ ಪನ್ನೀರನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಒಗ್ಗರಣೆಯಲ್ಲಿ ಪನ್ನೀರ್ ಹಾಕಿಬಿಟ್ರೆ ಇದು ಅನ್ನದಲ್ಲೆಲ್ಲ ತುಂಬ ಮಿಕ್ಸ್ ಆಗಿಬಿಡುತ್ತೆ, ಹಾಗಾಗಿ ಈ ಥರ ಮೇಲೇ ಫ್ರೈ ಮಾಡಿ ಹಾಕೋಬೇಕು. ನೋಡಿ ಈಗ 1 ವಿಜಿಲ್ ಆಗಿ ರೆಡಿಯಾಗಿದೆ. ನೋಡಿ ಎಷ್ಟು ಉದುರುದ್ರಾಗಿ ಬಂದಿದೆ ಇದು. ಈಗ ಹುರಿದಿಟ್ಕೊಂಡಿರೋ ಪನ್ನೀರನ್ನ ಹಾಕ್ತಾ ಇದ್ದೀನಿ ಇದಕ್ಕೆ. ನೋಡಿ ಪನ್ನೀರ್ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮೇಲೆ ಮುಚ್ಚಳ ಮುಚ್ಚಿ ಇಟ್ಬಿಡ್ಬೇಕು ಇದನ್ನು. ಅಲ್ಲಿವರೆಗೂ ಮೊಸರು ಬಜ್ಜಿ ಮಾಡ್ತಾ ಇದ್ದೀನಿ. ನೋಡಿ 1 ಬೌಲಷ್ಟು ನಾನೀಗ ಮೊಸರು ಹಾಕ್ತಾ ಇದ್ದೀನಿ. ಇದು ಮೊದಲೇ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು. ಇದಕ್ಕೆ ನಾನು 1 ಸೌತೆಕಾಯಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ, 1 ಈರುಳ್ಳಿ ಹಾಕ್ತಾ ಇದ್ದೀನಿ, ನಾನು 1 ಟೊಮೆಟೊ, ಫಾರಮ್ ಟೊಮೆಟೊ, ಇದು ಟೊಮೆಟೊ ಹಾಕ್ತಾ ಇದ್ದೀನಿ, ಸ್ವಲ್ಪ ಕ್ಯಾರೆಟ್ ಹಾಕ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನಾನು ಹಸಿರು ಮೆಣಸಿನ್ಕಾಯಿ ಹಾಕಿಲ್ಲ, ಒಂದು ಹಸಿಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ. ನಮ್ಮ ಮಕ್ಕಳು ಖಾರ ತಿನ್ನಲ್ಲ, ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಇದಕ್ಕೆ. ನೋಡಿ ರುಚಿಕರವಾದ ಪಾಲಕ್ ಪನ್ನೀರ್ ಪುಲಾವ್ ರೆಡಿ ಆಯಿತು. ಅದ್ರ ಜೊತೆಗೆ ಮೊಸರು ಬಜ್ಜಿ ಕೂಡ ರೆಡಿಯಾಗಿದೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಮಾಡೋದು ಸುಲಭ, ಟೇಸ್ಟ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.